झी मराठी, चर्चाही होणारच. येडूर तालुका चिक्कोडी श्री क्षेत्र येडूर इथं महाकुंभाभिषेक, लक्षदीपोत्सव व कृष्ण आरती कार्यक्रमाच्या निमित्तानं 1 ते 6 मार्च दरम्यान विविध धार्मिक, सांस्कृतिक व सामाजिक कार्यक्रमांचं आयोजन करण्यात आलं. या कार्यक्रमाचं नियोजन अंतिम टप्प्यात असल्याची माहिती महाकुंभाभिषेक स्वागत समितीचे अध्यक्ष आमदार गणेश हुक्केर यांनी दिली. येडूर येथील वेदपाठ शाळेच्या सभागृहात श्रीशैल जगद्गुरू डॉक्टर चन्न सिद्धराम पंडिताराध्य शिवाचार्य महास्वामी यांच्या प्रमुख उपस्थितीत झालेल्या पत्रकार परिषदेत ते बोलत होते. दिनांक 1 ते 3 मार्च दरम्यान दररोज सकाळी भव्य सामूहिक इष्टलिंग पूजा होणार आहे. सायंकाळी श्री सिद्धलिंग शिवाचार्य वेदगम संस्कृत पाठशाळेचा 12वा वर्धापन दिन साजरा होणार आहे. अंबिकानगर येथील स्वामीजींना शिवाचार्य शिरोमणी पुरस्कार दिला जाणार आहे. 2 मार्च रोजी धर्म समन्वय सभा, थीम पार्क व श्री क्षेत्र येडूर लघुपटाचं उद्घाटन होणार आहे. पंढरपूरचे श्री विठ्ठल महाराज शिवकीर्तन करणार असून सुभाष मामणे यांना दानवीर पुरस्कार दिला जाणार आहे. 3 मार्च रोजी भद्रकाली वीरभद्रेश्वर कल्याणोत्सव व विश्वचेतना पुरस्कार सोहळ्यात राष्ट्रीय क्रिकेट प्रशिक्षक डॉक्टर महांतेश किवडू सन्नवर यांचा सन्मान होईल. दिनांक 4 रोजी महाकुंभाभिषेक विधी, महिलांचा रजत रथोत्सव व पूर्वंत महामेळा, तर 5 रोजी वीरशैव लिंगायत धर्मस्थान संमेलन होणार आहे. भारताचे उपराष्ट्रपती CP राधाकृष्णन यांच्या हस्ते राजगोपुरम लोकार्पण होणार आहे. 6 रोजी भव्य कुंभमेळा, कृष्ण आरती व लक्षदीपोत्सवानं कार्यक्रमाची सांगता होईल. सी इंग्लिहून राजू कोळी. ಹಾಗೂ ಅವರಿಗೆ ವಿಶೇಷವಾಗಿರುವಂತಹ ಸನ್ಮಾನವನ್ನು ಕೂಡ ಆಯೋಜಿಸಲಾಗಿದೆ. ಯಾಕಂದ್ರೆ ಉಪರಾಷ್ಟ್ರಪತಿಗಳು ಬಂದಿರ್ತಾರೆ, ಗವರ್ನರ್ ಬಂದಿರ್ತಾರೆ, ಉಪಮುಖ್ಯಮಂತ್ರಿಗಳು ಬಂದಿರ್ತಾರೆ. ಆ ಸಮಯದಲ್ಲಿ ಅವರಿಗೆ ಒಂದು ಗೌರವ ಸಲ್ಲಿಸಿದ ಅದು ಹೆಚ್ಚು ಅವರಿಗೆ ಇನ್ನೂ ಅವರ ಸೇವೆಯನ್ನು ಗುರುತಿಸಿದಂತಹ ಅವರಿಗೆ ಹೆಚ್ಚು ಗೌರವ ಕೊಟ್ಟಿರುವಂತಹ ಒಂದು ವ್ಯವಸ್ಥೆ ಆಗುತ್ತೆ ಅನ್ನುವಂಥ ದೃಷ್ಟಿಯಿಂದ ಅವರು ಆ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ. ಹೀಗೆ ಅತ್ಯಂತ ಅಭೂತಪೂರ್ವವಾಗಿ ನಡೀತಾ ಇರುವಂತಹ ಕಾರ್ಯಕ್ರಮಕ್ಕೆ ಎಲ್ಲರೂ ಬರಬೇಕು ಅಂತ ಹೇಳಿ ಕರೆಯನ್ನು ಕೊಡುವ ಜೊತೆಗೆ ಮಾಧ್ಯಮದ ಸ್ನೇಹಿತರು ನೀವೆಲ್ಲರೂ ಕೂಡ ಇವತ್ತೇನು ಕಾರ್ಯಕ್ರಮ ನಡೀತವ ಅನ್ನೋದ್ರ ಬಗ್ಗೆ ನಿನ್ನೆ ದಿವಸ ವರದಿ ಕಳಿಸಿ ಎರಡೂ ಕ್ಷೇತ್ರದ ಕುಂಭಾಭಿಷೇಕ ಒಂದು ಕಾಲವನ್ನು ಫಿಕ್ಸ್ ಮಾಡಬೇಕು. ಆ ದಿವಸ ಪ್ರತಿದಿನ ಇಂದು ಎರಡೂ ಕ್ಷೇತ್ರದಲ್ಲಿ ಏನು ಅಂತ ಹಿಂದಿ ದಿವಸ ಹಾಕಿಬಿಡಬೇಕು. ಆಮೇಲೆ ಅವತ್ತೇನು ಕಾರ್ಯಕ್ರಮ ನಡೀತದೆ ಅದು ತಿಳ್ಕೊಂಡು ಮರುದಿವಸ ಪತ್ರಿಕೆಯಲ್ಲಿ ಬರುವ ರೀತಿಯಲ್ಲಿ ಒಂದು ವ್ಯವಸ್ಥೆ ಮಾಡಿಕೊಂಡ್ರೆ ಇನ್ನೂ ಹೆಚ್ಚು ಜನರಿಗೆ ಈ ಕಾರ್ಯಕ್ರಮದ ಮಾಹಿತಿಯನ್ನ ಮುಟ್ಟಿಸಲಿಕ್ಕೆ ಸಾಧ್ಯ ಆಗ್ತದೆ. ಮತ್ತು ಹೆಚ್ಚು ಜನರನ್ನ ಬರುವ ಕಾರ್ಯಕ್ರಮ ಬರಲಿಕ್ಕೂ ಕೂಡ ಅದು ಅನುವಾದಕಾರದನ್ನ ಈ ಸಂದರ್ಭದಲ್ಲಿ ನಮಗೆಲ್ಲ ಸೂಚಿಸಿ ಈಗಾಗಲೇ ಸುಮಾರು 3,000 ಜನ ದಿನಾಲು ಪುರಾಣಕ್ಕೆ ಆಗಮಿಸ್ತಾ ಇರುವುದರಿಂದ ಆ ಪುರಾಣಕ್ಕೂ ಇವಾಗ ವಿಶೇಷವಾಗಿರುವಂತಹ ವರದಿಯನ್ನು ಮಾಡಿ 828 ಆ ಪುರಾಣದ ಕಾರ್ಯಕ್ರಮ ನಡೆಯುತ್ತದೆ. ಅದರಲ್ಲೂ ವಿಶೇಷವಾಗಿರುವಂತಹ ವರದಿಯನ್ನು ನೀವೆಲ್ಲ ತಯಾರಿಸಬೇಕು ಅಂತ ತಿಳ್ಕೊಂಡು ಮಾಧ್ಯಮದ ಪ್ರತಿನಿಧಿಗಳಿಗೆ ಕೂಡ ಸೂಚನೆಯನ್ನು ಕೊಡುವಂತ ನಮ್ಮ ಮಾಧ್ಯಮದ ಪ್ರತಿನಿಧಿಗಳಿಗೆ ನಾವು ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸಬೇಕು. ಯಾಕಂದ್ರೆ ಎರಡು ಕ್ಷೇತ್ರ ಯಾವುದೇ ಕಾರ್ಯಕ್ರಮ ಇದ್ರೂ ಕೂಡ ನಾವು ಅದನ್ನ ಹೇಳಕ್ಕಾಗುತ್ತದೆ, ಹೇಳಕ್ಕಾಗಿಲ್ಲ. ಒಂದು ಬಹುಮಾನದಲ್ಲಿ ಸುತ್ತಲೂ ಕೂಡ ಈ ಕ್ಷೇತ್ರದ ಕಾರ್ಯಕ್ರಮವನ್ನು, ಕ್ಷೇತ್ರದಲ್ಲಿ ನಡೆಯುವಂತಹ ಎಲ್ಲ ಮಾಹಿತಿಗಳನ್ನ ಮಾಧ್ಯಮದ ಮೂಲಕ ಎಲ್ಲರೂ ಮುಟ್ಟಿಸುವಂತಹ ಕಾರ್ಯವನ್ನು ಎಲ್ಲ ಪತ್ರಿಕೆಯ ಸ್ನೇಹಿತರು ಮಾಡಿಕೊಂಡು ಬಂದಿದ್ದಾರೆ. ಅದಕ್ಕೆ ನಿಮಗೆಲ್ಲ ವಿಶೇಷವಾಗಿರುವಂತಹ ಅಭಿನಂದನೆಗಳನ್ನು ಸಂದರ್ಭದಲ್ಲಿ ಸಲ್ಲಿಸ್ತಾ ಈ ಕಾರ್ಯಕ್ರಮವನ್ನು ಕೂಡ ಇನ್ನೂ ಹೆಚ್ಚು ಮುಂದುವರಿಕೆಯಿಂದ ನೀವೆಲ್ಲ ಪ್ರಕಟಿಸಬೇಕು ಅಂತ ತಿಳ್ಕೊಂಡು ನಿಮಗೆಲ್ಲ ಸೂಚನೆಯನ್ನು ಕೊಟ್ಟು ಇವತ್ತು ಈ ಪತ್ರಿಕಾಗೋಷ್ಠಿಗೆ ಈ 3-4 ದಿವಸ ದಿನಾಲೂ ಸನ್ಮಾನ್ಯ ಗಣೇಶ್ ಹುಕ್ಕೇರಿ ಅವರು ಅವರೇ ಅಧ್ಯಕ್ಷರಾಗಿರುವುದರಿಂದ ಅವರ ಮೇಲೆ ಜವಾಬ್ದಾರಿ ಇರುವುದರಿಂದ ಬಂದು ಎಲ್ಲ ಕೆಲಸ ಕಾರ್ಯಗಳನ್ನು ಗಮನಿಸ್ತಾ ಇದ್ದಾರೆ. ನಮಗೆಲ್ಲ ಮಹಾಧೀಶರು ಕೆಲವರು 10 ದಿವಸ 11 ದಿವಸ ಹೀಗೆ ಉಳಿದುಕೊಂಡು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಯಶಸ್ಸಿಗೆ ಕಾರಣರಾಗಿದ್ದಾರೆ. ಇವತ್ತು ವಿಶೇಷವಾಗಿ ನಮ್ಮ ಹುಕ್ಕೇರಿ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮಿಗಳು ಅವರು ಕೂಡ ಈ ಕಾರ್ಯಕ್ರಮದ ಮಾರ್ಗದರ್ಶಕರಾಗಿ ಸಂಚಾರ ಧರ್ಮ ಜಾಗೃತಿಯಲ್ಲಿ ಬಹಳಷ್ಟು ಜವಾಬ್ದಾರಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಅವರು ಕೂಡ ಇವತ್ತು ಆಗಮಿಸಿ ಪತ್ರಿಕಾಗೋಷ್ಠಿಯಲ್ಲಿ ಪಾಲ್ಗೊಂಡಿದ್ದಾರೆ. ಅವರಿಗೆ ತಮಗೆ ಸರ್ವರಿಗೂ ಕೂಡ ಸನ್ಮಾನಗಳನ್ನು ಹಾರೈಸಿ ಈ ಪತ್ರಿಕಾಗೋಷ್ಠಿಯ ಶುಭ ಆಶೀರ್ವಚನವನ್ನು ಪೂರ್ಣಗೊಳಿಸ್ತಾ ಇದ್ದೇವೆ. ಓಂ ಶಾಂತಿ ಶಾಂತಿ. स्वामीजी कडेಯಿಂದ ಏನು ಇವತ್ತು ಸತ್ಕಾರ ಕಾರ್ಯಕ್ರಮ ಐತಿ, ಅನ್ನದಾನ ಕಾರ್ಯಕ್ರಮ
ಇವತ್ತು ಬೆಂಡಿಗಿರಿ ಕೂಡ ಅನ್ನದಾನ ವ್ಯವಸ್ಥೆ ಹೊಂದಿದ್ರು. ಮತ್ತು ಆ ದಿನ ಪ್ರಶಸ್ತಿ ಕೊಡೋದು ಕಾರ್ಯಕ್ರಮಕ್ಕೆ ವಿಶೇಷ 1 ಲಕ್ಷ ಭಕ್ತರು ಬರ್ತಾರೋ ಪ್ರಸಾದ ವ್ಯವಸ್ಥೆ ನಮ್ಮ ಅನ್ನಪೂರ್ಣೇಶ್ವರಿ ಫೌಂಡೇಶನ್ ವತಿಯಿಂದ ಆ ದಿವಸ ನಾವು ಪ್ರಸಾದ ವ್ಯವಸ್ಥೆ ಎಲ್ಲ ಬರ್ತೀವಿ. ಒಂದು ಸುತ್ತ ಎಲ್ಲ ಭಕ್ತರಲ್ಲಿ ಏನು ವಿನಂತಿ ಮಾಡ್ತೀನಿ ಅಂದ್ರೆ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿ ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿ ಆಗಲಿ ಉಪಮುಖ್ಯಮಂತ್ರಿ ಆಗಲಿ ಹಾಗೂ ಎಲ್ಲ ಶಾಸಕರು ಮತ್ತು ಸಚಿವರು ಈ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಸಹಭಾಗಿಯಾದರು. ಎರಡನೇ ವಿಶೇಷ ಅಂದ್ರೆ ಎಲ್ಲ ಸಮಾಜದವರು ಯಡೂರಲ್ಲಿ ಇವತ್ತ ನಮ್ಮ ಗಡಿ ಭಾಗದಿಂದ ಮಹಾರಾಷ್ಟ್ರ, ಕರ್ನಾಟಕ, ಗೋವಾ ಒಂದು ಆಂಧ್ರದಿಂದ ವಿಶೇಷವಾಗಿ ಗುರುಗಳ ಶ್ರೀಶೈಲ ಜಗದ್ಗುರು ಇರೋದ್ರಿಂದ ಅಲ್ಲಿಯೂ ಕೂಡ ಭಕ್ತರ 5 ಮತ್ತು 6 ತಾರೀಕಾಗ 2 ದಿನ ವಿಶೇಷವಾಗಿ ಬೇರೆ ಬೇರೆ ರಾಜ್ಯದಿಂದ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಈ ಕಾರ್ಯಕ್ರಮದಲ್ಲಿ ಹಲವಾರು ಗುರುಗಳಿಗೆ ಹೇಳಿದರು. ಹಲವಾರು ಇವತ್ತ ವಿಶೇಷ ಓಪನಿಂಗ್ ಜೊತೆ ವಿವಿಧ ಕಾರ್ಯಕ್ರಮ ಕೂಡ ಈ ಕಾರ್ಯಕ್ರಮದಲ್ಲಿ ಸಹಭಾಗಿಯಾಗಿದ್ದರು. ಕಾರ್ಯಕ್ರಮ ಯಶಸ್ವಿ ಮಾಡಿ ತಮ್ಮೆಲ್ಲರೂ ಸಹಾಯ ಸಹಕಾರ ಈ ದೇವಸ್ಥಾನದಿಂದ ಎಲ್ಲರೂ ಕೂಡಿ ಈ ಕಾರ್ಯಕ್ರಮ ಯಶಸ್ವಿ ಮಾಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಗುರುಗಳ ಆಶೀರ್ವಾದ ತಗೊಂಡ ಮುಂದಿನ ಕಾರ್ಯಕ್ರಮಕ್ಕೆ ನಾನು ಅವರಿಂದ ಅನುವು ಮಾಡಿಕೊಡ್ತೇನೆ.